ಘಟಪ್ರಭಾ, ಬೋನಾಳ. ಈ ಕೆಳಗಿನ ಯಾವ ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಆಗಿದೆ? ರಂಗನತಿಟ್ಟು, ಬೆಳ್ಳೂರು, ಘಟಪ್ರಭಾ, ಬೋನಾಳ. ಸಮುದಾಯ ಮೀಸಲು ಪ್ರದೇಶ. ಕರ್ನಾಟಕ ರಾಜ್ಯದಲ್ಲಿ 33 ವನ್ಯಜೀವಿ ಧಾಮಗಳಿವೆ, 5 ರಾಷ್ಟ್ರೀಯ ಉದ್ಯಾನವನಗಳಿವೆ, 5 ಪಕ್ಷಿಧಾಮಗಳಿವೆ, 4 ಕರಡಿಧಾಮಗಳಿವೆ, 2 ಹುಲಿ ಸಂರಕ್ಷಣಾ ತಾಣಗಳಿವೆ. ಕರ್ನಾಟಕ ರಾಜ್ಯದಲ್ಲಿ 2 ನವಿಲು ಧಾಮಗಳಿವೆ. ಹಾಗಾದ್ರೆ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಯಾವ್ದಂದ್ರೆ ಬೆಳ್ಳೂರು. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುವಂತ ಕೊಕ್ಕರೆ ಬೆಳ್ಳೂರು ಅನ್ನುವಂತ ಈ ಒಂದು ಪಕ್ಷಿಧಾಮ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಅಂದ್ರೆ ಅದು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಏಕೈಕ ಸಮುದಾಯ ಮೀಸಲು ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ. ಓಕೆ. ಸಾರಿಗೆ ವ್ಯವಸ್ಥೆಯನ್ನು ಗಮನಿಸಿದಾಗ ಕರ್ನಾಟಕ ರಾಜ್ಯದ ಸಾರಿಗೆಯಲ್ಲಿ 3 ಪ್ರಕಾರ. ಒಂದು ಭೂ ಸಾರಿಗೆ, 2 ಜಲ ಸಾರಿಗೆ, 3 ವಾಯು ಸಾರಿಗೆ. ನೋಡಿ, ಸಾರಿಗೆ ಸಂಪರ್ಕವನ್ನು ಗಮನಿಸಿದಾಗ ಸಾರಿಗೆ ಸಂಪರ್ಕದ ವ್ಯವಸ್ಥೆಯಿಂದ ಇಡೀ ಪ್ರಪಂಚವೇ ಒಂದು ಪುಟ್ಟ ಮನೆಯಾಗಿ ನಿರ್ಮಾಣ ಆಗಿದೆ. ನಾವು ಅತಿ ವೇಗದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳವನ್ನು ಅತಿ ವೇಗದಲ್ಲಿ ಮುಟ್ಲಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಸಾರಿಗೆ ಸಂಪರ್ಕವನ್ನು ನೋಡಿದಾಗ 1 ಭೂ ಸಾರಿಗೆ, 2 ಜಲ ಸಾರಿಗೆ, 3 ವಾಯು ಸಾರಿಗೆ. ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾನಂದ್ರೆ ಇವುಗಳಲ್ಲಿ ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದು? ಎ ಭೂ ಸಾರಿಗೆ, ಬಿ ಜಲ ಸಾರಿಗೆ, ಸಿ ವಾಯು ಸಾರಿಗೆ, ಡಿ ಮೇಲಿನ ಯಾವುದೂ ಅಲ್ಲ. ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಮೇಲಿನ ಯಾವುದೂ ಅಲ್ಲ. ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಯಾವುದು? ಸಾರಿಗೆಯಲ್ಲಿ ಅತ್ಯಂತ ಕಡಿಮೆ ವೆಚ್ಚದಿಂದ ನಿರ್ಮಾಣಗೊಂಡಂತ ಸಾರಿಗೆ. ಸರಿಯಾದಂತ ಉತ್ತರ ಜಲ ಸಾರಿಗೆ. ನೋಡಿ, ಕಡಿಮೆ ದುಡ್ಡಿನಲ್ಲಿ ನಡೆಯುವಂತ ಸಾರಿಗೆ ಯಾವ್ದಂದ್ರೆ ಜಲ ಸಾರಿಗೆ. ಕಡಿಮೆ ವೆಚ್ಚದ ಸಾರಿಗೆ ಅಂದ್ರೆ ಯಾವುದು? ಜಲ ಸಾರಿಗೆ. ಯಾಕಂದ್ರೆ ರಸ್ತೆ ಸಾರಿಗೆ ನೋಡಿದಾಗ ವಾಯು ಸಾರಿಗೆ, ರಸ್ತೆ ಸಾರಿಗೆ ಸರ್, ಮತ್ತೆ ರಸ್ತೆ ಸಾರಿಗೆ ನಾವು ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಅನ್ಕೊಂಡಿವಲ್ಲ, ಯಾರು ಹೇಳಿದ್ರು? ರಸ್ತೆ ಸಾರಿಗೆ ಅಂದ್ರ ಇವು ಹೊಲದಲ್ಲಿ ರೋಡ್ ನಿರ್ಮಾಣ ಮಾಡಬೇಕು, ಆಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ಅದನ್ನ ಡಾಂಬರ್ ರೋಡ್ ಅನ್ನು ಕಿತ್ತಬೇಕು, ಅದನ್ನ ಹಡ್ಡಬೇಕು, ಅದನ್ನ ಅಗಿಬೇಕು, ರಿಪೇರಿ ಮಾಡಬೇಕು, ಅದರ ಪಕ್ಕದಲ್ಲಿ ಗಿಡ ಮರಗಳನ್ನ ಹಚ್ಚಬೇಕು. ಜಲಸಾರಿಗೆ ಎಲ್ಲೆಲ್ಲಿ ನೀರು ಇರ್ತದೆ ಸುಮ್ ಹೊಡೆದುಕೊಂಡು ಹೋಗ್ಬಿಡುದು. ನೀರ್ ಎಲ್ಲೆಲ್ಲಿ ಇರ್ತದಲ್ಲ, ನೀರಿನ ಮೂಲಕ. ಅದಕ್ಕೆ ನೋಡಿ ಮೊನ್ನೆ ಈ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳನ್ನ ಕನೆಕ್ಟ್ ಮಾಡುವಂತ ಕಾಲುವೆ ಅಂದ್ರೆ ಸುವೇಜ್ ಕಾಲುವೆ. ಸುವೇಜ್ ಕಾಲುವೆಯಲ್ಲಿ ಆ ಎವರ್ಗ್ರೀನ್ ಅನ್ನುವಂತ ಒಂದು ಹಡಗು ನಿಂತಂತ ಸಲುವಾಗಿ ಎಷ್ಟು ಕೋಟಿಗಟ್ಟಲೆ ಹಣವನ್ನು ನಷ್ಟ ಆಯ್ತು ನಾವು ನೋಡ್ತೀವಿ. ಆ ಉದ್ದೇಶಕ್ಕಾಗಿ ಅತ್ಯಂತ ಕಡಿಮೆ ವೆಚ್ಚದ ಸಾರಿಗೆ ಅಂದ್ರೆ ಜಲ ಸಾರಿಗೆ. ಇಲ್ಲಿ ಸಾರಿಗೆಯಲ್ಲಿ 3 ಪ್ರಕಾರ. 1 ಭೂ ಸಾರಿಗೆ, 2 ಜಲ ಸಾರಿಗೆ, 3 ವಾಯು ಸಾರಿಗೆ. ಮತ್ತೆ ಭೂ ಸಾರಿಗೆಯಲ್ಲಿ 3 ಪ್ರಕಾರ ಬರ್ತದೆ. ಭೂ ಸಾರಿಗೆ 3 ಪ್ರಕಾರ ಯಾವುದಂದ್ರೆ 1 ರಸ್ತೆ ಸಾರಿಗೆ, 2 ರೈಲು ಸಾರಿಗೆ, 3 ಸುರಂಗ ಮಾರ್ಗ ಅಂತ ಗುರುತಿಸ್ತೀವಿ. ಸುರಂಗ ಮಾರ್ಗ. ಇಡೀ ನಮ್ಮ ದೇಶದಲ್ಲಿ ಇವತ್ತು ಸುರಂಗ ಮಾರ್ಗಗಳನ್ನ ನೋಡ್ತೀವಿ. ಪ್ರಾಚೀನ ಕಾಲದಿಂದಲೂ ಸುರಂಗ ಮಾರ್ಗಗಳನ್ನ ಅಗಿತಾ ಇದ್ರು. ನೀವು ಬಿಜಾಪುರದ ಗೋಲುಗುಮ್ಮಜವನ್ನು ನೋಡಿದರೆ, ಬಿಜಾಪುರದ ಗೋಲುಗುಮ್ಮಜ ಮತ್ತು ಹೊರವಲಯದಲ್ಲಿ ಮಾಲ್ ಅಂತ ಒಂದು ಊರಿದೆ, ಐನಾಪುರ್ ಅಂತ ಊರಿದೆ. ಇಡೀ ಬಿಜಾಪುರದ ಒಳಗಡೆ ಸುರಂಗ ಮಾರ್ಗ ಇದೆ. ಅದು ರಹಸ್ಯ ಮಾರ್ಗ. ಯಾರಾದ್ರೂ ಇನ್ನೊಬ್ರು ಅಟ್ಯಾಕ್ ಮಾಡಿದಂತ ಸಮಯದಲ್ಲಿ ನಾವು ಬೇರೆ ಬೇರೆ ಮಾರ್ಗಗಳ ಮೂಲಕ ತಪ್ಪಿಸ್ಕೊಂಡು ಹೋಗೋದಾಗ್ಲಿ ಅಥವಾ ಬೇರೆ ಬೇರೆ ಜನರೊಂದಿಗೆ ಸಂಪರ್ಕ ಮಾಡೋದಾಗ್ಲಿ ಆ ಸುರಂಗ ಮಾರ್ಗವನ್ನು ಬಳಸ್ತಾ ಇದ್ರು. ಅಥವಾ ಇಲ್ಲಿ ನೋಡಿ, ಈಗ ಏನಪ್ಪಾ ಅಂದ್ರೆ ದಕ್ಷಿಣ ಭಾರತ ಇದೆ, ಇಲ್ಲಿ ಉತ್ತರ ಭಾರತ ಇದೆ. ಈ ದಕ್ಷಿಣ ಭಾರತ ಉತ್ತರ ಭಾರತಗಳನ್ನ ಪ್ರತ್ಯೇಕ ಮಾಡುವಂತ ಪರ್ವತಗಳಂದ್ರೆ ಒಂದ್ ಕಡೆ ವಿಂಧ್ಯ ಪರ್ವತಗಳು, ಇನ್ನೊಂದು ಸಾತ್ಪುರ್ ಶ್ರೇಣಿಗಳಂತ ನೋಡ್ತೀವಿ. ಆ ವಿಂಧ್ಯ ಪರ್ವತ ಸಾತ್ಪುರ ಶ್ರೇಣಿಗಳನ್ನ ಹೊಡೆಯಕ್ಕಾಗಲ್ಲ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಹೊಂದಾಣಿಕೆ ಆಗ್ಬೇಕಾದ್ರೆ, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತವನ್ನು ಕನೆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಭೂಮಾರ್ಗದಲ್ಲಿ ನಾವು ಏನ್ ಮಾಡಕ್ ಸಾಧ್ಯ ಇದೆ ಅಂದ್ರೆ ಸುರಂಗ ಮಾರ್ಗಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಸುರಂಗ ಮಾರ್ಗಗಳನ್ನು ಕೊರೆಯುವುದರ ಮೂಲಕ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ಒಂದುಗೂಡಿಸುವಂತ ಸಾರಿಗೆಯನ್ನೇ ನಾವು ಸುರಂಗ ಮಾರ್ಗ ಅಂತ ಕರಿತೀವಿ. ಸುರಂಗ ಮಾರ್ಗದ ಮೂಲಕ ಬರೀ ನಾವು ರಸ್ತೆ ಸಂಪರ್ಕ ಮಾಡೋದು ಅಷ್ಟೇ ಅಲ್ಲ, ಅನಿಲವನ್ನು ನಾವು ಸಾಗಿಸಬಹುದು, ಅಪಾರ ಪ್ರಮಾಣದಲ್ಲಿ ನೀರನ್ನು ಸಾಗಿಸಬಹುದು,
ಸುರಂಗ ಮಾರ್ಗದ ಮೂಲಕ ಅಪಾರ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಸಾಗಿಸಬಹುದು. ಏನ್ ಸರ್ ಇದು ಏನ್ ಹೇಳ್ತಾರೆ? ಹೌದು, ಇವತ್ತು ದೇಶದಲ್ಲಿ ಆ ಘಟನೆ ನಡೀತಾ ಇದೆ. ಭಾರತ ದೇಶದಲ್ಲಿ ಟೋಟಲ್ ಎಷ್ಟು ನದಿಗಳನ್ನ ಒಂದು ಮಾಡಬೇಕು ಅಂತ ಹೇಳಿ ಒಂದು ಮಾಡಲಾಗಿತ್ತು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ನದಿಗಳನ್ನ ಸರಿಸುಮಾರು 30ಕ್ಕಿಂತ ಹೆಚ್ಚು ನದಿಗಳನ್ನ ಒಂದುಗೂಡಿಸುವಂತ ಒಂದು ಕಾರ್ಯಕ್ರಮ ಆಗಿತ್ತು ಅಂತ. ಆ ನದಿ ಒಂದುಗೂಡಿಸಬೇಕಾದ್ರೆ ಸುರಂಗ ಮಾರ್ಗವನ್ನು ಕೊರೆಯುವುದರ ಮೂಲಕ ನದಿಯನ್ನು ಒಂದುಗೂಡಿಸಬೇಕು ಅಂತ. ಹಾಗಾದ್ರೆ ಭೂ ಸಾರಿಗೆಯಲ್ಲಿ ಒಂದು ರಸ್ತೆ ಸಾರಿಗೆ, ರೈಲು ಸಾರಿಗೆ, ಸುರಂಗ ಮಾರ್ಗ, ಜಲ ಸಾರಿಗೆಯಲ್ಲಿ ಮತ್ತೆ 2 ಪ್ರಕಾರ. ಒಂದು ಒಳನಾಡು ಜಲ ಸಾರಿಗೆ ಅಂತ ಬರ್ತದೆ, ಇನ್ನೊಂದು ಸಮುದ್ರ ಸಾರಿಗೆ ಅಂತ ಬರ್ತದೆ. ಸಮುದ್ರ ಸಾರಿಗೆ. ಇನ್ನು ವಾಯು ಸಾರಿಗೆಯಲ್ಲಿ ಒಂದು ದೇಶೀಯ ವಾಯು ಸಾರಿಗೆ, ಇನ್ನೊಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂತ ಹೇಳಿ ಗುರುತಿಸ್ತೀವಿ. ಒಟ್ಟಾರೆಯಾಗಿ ಮಾನವನ ದೇಹದ ನರಮಂಡಲ ಎಷ್ಟು ಮುಖ್ಯನೋ ಅಷ್ಟೇ ಸಾರಿಗೆ ಮತ್ತು ಸಂಪರ್ಕ. ಎಲ್ಲೋ ನಡೆಯುವಂತ ಕ್ರೀಡಾಕೂಟಗಳನ್ನ, ಎಲ್ಲೋ ನಡೆಯುವಂತ ಪತ್ರಿಕಾ ಸ್ಟೇಟ್ಮೆಂಟ್ಗಳನ್ನ, ಎಲ್ಲೋ ನಡೆಯುವಂತ ಕಾರ್ಯಕ್ರಮಗಳನ್ನ ಇಲ್ಲೋ ಕುತ್ಕೊಂಡು ನಾವು ನೋಡ್ತೀವಿ ಅಂದ್ರೆ ಎಷ್ಟು ವೇಗದಲ್ಲಿ ಪ್ರಪಂಚ ಸಾಗ್ತಾ ಇದೆ ವಿಚಾರ ಮಾಡಿ. ನಾ ಎಲ್ಲೋ ಕುತ್ಕೊಂಡು ಲ್ಯಾಪ್ಟಾಪ್ ಪಾಠ ಹೇಳ್ತಾ ಇದ್ದೇನೆ, ನೀವು ಎಲ್ಲೆಲ್ಲಿ ಕುಂತಿರೋ ನಿಮ್ಗೆ ಗೊತ್ತದ, ಯಾವ್ಯಾವ ಸ್ಥಳದ ಕೂತಿರೋ, ಏನೇನ್ ಮಾಡ್ಲಕತ್ತಿರೋ, ಏನೇನು ಬರಿಲಕತ್ತಿರೋ ಅದೆಲ್ಲ ನಿಮಗೆ ಗೊತ್ತು. ಮತ್ತೆ ಅಲ್ಲಿ ಕುತ್ಕೊಂಡು ನೀವೆಲ್ಲ ಕೇಳಕತ್ತೀರ ಅಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಸಂಪರ್ಕದ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಕಮ್ಯುನಿಕೇಶನ್ ರೆವಲ್ಯೂಷನ್ ಅಂತ ಕರೀತಾರೆ. ಆ ಸಂಪರ್ಕ ಕ್ರಾಂತಿಯ ಮಾಧ್ಯಮದಿಂದ ಸಾರಿಗೆ ಮತ್ತು ಸಂಪರ್ಕ ಮಾನವನ ದೇಹದಲ್ಲಿ ನರಮಂಡಲ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಾರಿಗೆ ಮತ್ತು ಸಂಪರ್ಕ ಅಂತ ಹೇಳಿ ಕರಿತೀವಿ. ಆ ಭೂ ಸಾರಿಗೆಯಲ್ಲಿ ರಸ್ತೆ ಸಾರಿಗೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಇದನ್ನ ಮೂಲ ಸಾರಿಗೆ ಅಂತ ಕರೀತಾರೆ. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ. ಮೂಲ ಸಾರಿಗೆ ಯಾಕೆ ಮೂಲ ಸಾರಿಗೆ ಅಂದ್ರ ಇವತ್ತು ರೈಲ್ವೆ ಸಾರಿಗೆ ಆಗಿರಬಹುದು, ಸುರಂಗ ಮಾರ್ಗ ಆಗಿರಬಹುದು, ಒಳನಾಡು ಸಮುದ್ರ ಸಾರಿಗೆ, ಆಮೇಲೆ ದೇಶೀಯ ಸಾರಿಗೆಗಳಿಗೆ ಕನೆಕ್ಟ್ ಮಾಡೋದು ಯಾವಂದ್ರೆ ರಸ್ತೆ ಸಾರಿಗೆ. ರಸ್ತೆ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ನೇರವಾಗಿ ಅವ್ರ ಮನೆ ಮುಂದೆ ಹೋಗಿ ಫ್ಲೈಟ್ ನಿಂದ್ರಂಗಿಲ್ಲ. ಏನ್ರಿ ಅವ್ರ ಮನೆ ಮುಂದ ಸರ್ ಟ್ರೈನ್ ಅವ್ರ ಮನೆ ಮುಂದೆ ಹೋಗ್ತದ, ಇಲ್ರಿ ಅವ್ರ ಮನಿ ಹಿಂದನೆ ಹಡಗ್ ನಿಂದಿರ್ತದ, ಮನಿ ಮ್ಯಾಗನೆ ಅವ್ರ ಮ್ಯಾಗ ಏನಪ್ಪಾ ಅಂದ್ರ ಹೆಲಿಕಾಪ್ಟರ್ ನಿಂದಿರ್ತಾವ ಅಂತಿಲ್ಲ. ರಸ್ತೆ ಸಾರಿಗೆ ಅಂದ್ರೆ ಮನೆಯಿಂದ ಮನೆಗೆ, ಬಾಗಿಲದಿಂದ ಬಾಗಿಲಿಗೆ, ಕಿಡಿಕಿ ಬರಂಗಿಲ್ಲ, ಮನೆಯಿಂದ ಮನೆಗೆ, ಬಾಗಿಲಿಂದ ಬಾಗಿಲಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಸಾರಿಗೆ ಯಾವ್ದಂದ್ರ ರಸ್ತೆ ಸಾರಿಗೆ. ಆ ಉದ್ದೇಶಕ್ಕಾಗಿ ರಸ್ತೆ ಸಾರಿಗೆಯನ್ನ ನಾವು ಮೂಲ ಸಾರಿಗೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಎಲ್ಲಾ ಸಾರಿಗೆಗಳಿಗೆ ತಾಯಿ ಯಾವ್ದಂದ್ರೆ ರಸ್ತೆ ಸಾರಿಗೆ. ರಸ್ತೆ ಸಾರಿಗೆ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸ್ನೇಹಿತರೆ, ಸಿಂಧೂ ನಾಗರಿಕತೆಯಲ್ಲಿ ರಸ್ತೆ ಸಾರಿಗೆ ನೋಡ್ತೀವಿ. ಎಂತೆಂತ ಅದ್ಭುತವಾದ ರಸ್ತೆ ಸಾರಿಗೆ ಇತ್ತು ಅಂದ್ರೆ ಇತಿಹಾಸಕಾರ ಹೇಳ್ತಾರೆ, ಈಜಿಪ್ತಿನಲ್ಲಿ ಪಿರಾಮಿಡ್ಗಳು ಮೇಲೇರುವ ಮುನ್ನ ನಾಗರಿಕತೆಯ ತೊಟ್ಟಿಲಿ ಎಂದು ಖ್ಯಾತಿಯಾದ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯ ಮೂಲಕ ಜಗದ್ವಿಖ್ಯಾತಿಯಾದ ನಾಗರಿಕತೆ ಅಂದ್ರೆ ಸಿಂಧೂ ಸಿವಿಲೈಸೇಷನ್ ಅಂತ ಕರಿತೀವಿ. ಜಗತ್ತಿಗೆ ಬಟ್ಟೆ ಪರಿಕಲ್ಪನೆ ಗೊತ್ತಿರಲಿಲ್ಲ, ನಮ್ಮವರು ಉಣ್ಣೆ ಬಟ್ಟೆ, ಹತ್ತಿ ಬಟ್ಟೆಗಳನ್ನು ಧರಿಸ್ಕೊಂಡಿದ್ರು. ಜಗತ್ತಿಗೆ ಚರಂಡಿ ಗೊತ್ತಿರಲಿಲ್ಲ, ನಮ್ಮವರು ಒಳಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ಪ್ರಪಂಚಕ್ಕೆ ಜಳಕದ ಕಲ್ಪನೆ ಗೊತ್ತಿರಲಿಲ್ಲ, ಎಷ್ಟೋ ಜನರಿಗೆ ಜಳಕ ಮಾಡೋದು ಗೊತ್ತಿರಲಿಲ್ಲ. ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತಂತ ವಿಚಾರ ಮಾಡ್ರಿ. ಸ್ವಿಮ್ಮಿಂಗ್ ಪೂಲ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆಚೆಗೆ ಬರ್ತದೆ. 11 ಮಹಾನಗರ ಪಾಲಿಕೆಗಳದಾವೆ ನಮ್ಮ ರಾಜ್ಯದಲ್ಲಿ. ಸರಿಸುಮಾರು 6021 ಗ್ರಾಮ ಪಂಚಾಯಿತಿಗಳದಾವೆ. ಎಷ್ಟು ಸ್ಥಳಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳನ್ನ ನೋಡ್ತೀವಿ ಹೇಳಿ? 1100 ನಿವೇಶನಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆಯನ್ನು ಮಾಡಿದ್ರು ಸಿಂಧು ನಾಗರಿಕರ ಕಾಲದಲ್ಲಿ. ಅವತ್ತೆ ನೀರು ಅವತ್ತೆ ಸ್ವಚ್ಛ ಆಗ್ತಿತ್ತು. ಹಬೆ ನೀರಿನ ಸ್ನಾನದ ವ್ಯವಸ್ಥೆ ಮಾಡಿದ್ರು. ಯಾರಿಗೆ ಈ ಈಜಾಡಕ್ ಬರಂಗಿಲ್ಲೋ ಅವ್ರಿಗೆ ಹಬೆ ನೀರು, ಬಿಸಿನೀರಿನ ಸ್ನಾನದ ವ್ಯವಸ್ಥೆ. ಅಂತ ಒಂದು ನಾಗರಿಕತೆ ನಮ್ಮಲ್ಲಿ ಬೆಳೆದಿತ್ತು ಅಂದ್ರೆ ನಾವು ಹೆಮ್ಮೆ ಪಡುವಂತ ವಿಚಾರ. ಇಂಥ ಸಿಂಧು ನಾಗರಿಕತೆಯಲ್ಲಿ ನಾವು ರಸ್ತೆಗಳನ್ನ ಕಾಣ್ತೀವಿ. ಎಂತ ರಸ್ತೆಗಳು ಅಂತಂದ್ರೆ ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ. ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ. ಆದರೆ ಅತ್ಯಂತ ಅಗಲವಾದ ರಸ್ತೆ ಕಂಡು ಬಂದಿದ್ದು ಮೊಹೆಂಜೋದಾರದಲ್ಲಿ. ಅಗಲವಾದ ರಸ್ತೆ ಕಂಡು ಬಂದಿದ್ದು ಮೊಹೆಂಜೋದಾರದಲ್ಲಿ, ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ. ಅತ್ಯಂತ ಉದ್ದವಾದ ರಸ್ತೆ ಕಂಡು ಬಂದಿದ್ದು ಲೋತಾಲದಲ್ಲಿ, ಆದರೆ ಅಗಲವಾದ ರಸ್ತೆ ಕಂಡು ಬಂದಿದ್ದು ಮೊಹೆಂಜೋದಾರದಲ್ಲಿ. ನೆನ್ಪಿಡಿ. ಹಾಗಾದ್ರೆ ನಮ್ಮ ಭಾರತ ದೇಶದ ಪ್ರಾಚೀನ ನಾಗರಿಕತೆ ಸಿಂಧು ನಾಗರಿಕರ ಕಾಲದಲ್ಲಿಯೇ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಎಂತ ರಸ್ತೆ ರೀ ಅವು? 3000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ರಸ್ತೆಗಳು ಇವತ್ತಿಗೂ ನಾವು ನೋಡ್ತೀವಿ. ನಿಮ್ಗೆ ಗೊತ್ತಿರಲಿ, ಶೇರ್ ಶಾ ಸೂರಿ ಅಂತ ಒಬ್ಬ ಅರಸ ಇದ್ದ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಆ ಶೇರ್ ಶಾ ಸೂರಿ ನಿರ್ಮಾಣ ಮಾಡಿದ ರಸ್ತೆಗಳು ಇವತ್ತು ರಾಷ್ಟ್ರೀಯ ಸುವರ್ಣ ಚತುಷ್ಕೋನ ಯೋಜನೆ, ಕಾರಿಡಾರ್ ಯೋಜನೆಗೆ ಹೆಲ್ಪ್ ಆಗ್ಯಾವ. ಅಂದ್ರೆ ಅವ್ರು ಎಂತ ಪ್ಲಾನಿಂಗ್ ಮಾಡಿದ್ರು ವಿಚಾರ ಮಾಡಿ. ಅದಕ್ಕೆ ಶೇರ್ ಶಾ ಸೂರಿಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತ ದೇಶದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ.
ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಆ ಶೇರ್ ಶಾ ಸೂರಿ ನಿರ್ಮಾಣ ಮಾಡಿದಂತ ರಸ್ತೆಗಳು ಎಷ್ಟು ಬಾರಿ PSI ಕೇಳ್ಯಾನ. ಹೈಯೆಸ್ಟ್ ಕ್ವಶನ್ FD ಕೇಳಿದ್ದಾನೆ, KS ಕೇಳಿದ್ದಾನೆ. ಯಾರನ್ನ ಭಾರತ ದೇಶದಲ್ಲಿ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ ಅಂದ್ರೆ ಶೇರ್ ಶಾ ಸೂರಿ. ಅಂತ ಶೇರ್ ಶಾ ಸೂರಿ ನಿರ್ಮಾಣ ಮಾಡಿದಂತ ಇವತ್ತು 5 ದೇಶಗಳೊಂದಿಗೆ ಸಂಪರ್ಕ ಕಲ್ಪಿಸಬೇಕು ಅಂತ ರಸ್ತೆಗಳ ನಿರ್ಮಾಣ ಮಾಡ್ತಾನೆ. ಆ ಉದ್ದೇಶಕ್ಕಾಗಿ ಆ ಶೇರ್ ಶಾ ಸೂರಿಯನ್ನ ಭಾರತ ದೇಶದ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ. ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಯಾರಂದ್ರೆ ಶೇರ್ ಶಾ ಸೂರಿ. ಇನ್ನ ನಮ್ಮ ಭಾರತ ದೇಶದಲ್ಲಿ 1943ರಲ್ಲಿ ರಸ್ತೆಗಳಿಗೆ ಸಂಬಂಧಪಟ್ಟಂಗ ಒಂದು ನಾಗಪುರ ಯೋಜನೆ ಅಂತ ಜಾರಿಗೆ ಬಂತು. ನಾಗಪುರ ಯೋಜನೆ ಅಂತ ಹೇಳಿ. ಇನ್ನು 1959ರಲ್ಲಿ ಹೈದರಾಬಾದ್ ಯೋಜನೆ ಅಂತ ಜಾರಿಗೆ ಬಂತು. ಹೈದರಾಬಾದ್ ಯೋಜನೆ. 1981ರಲ್ಲಿ ಬಾಂಬೆ ಯೋಜನೆ ಅಂತ ಹೇಳಿ ಜಾರಿಗೆ ಬಂತು. ಬಾಂಬೆ ಯೋಜನೆ. 1999ರಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಜಾರಿಗೆ ಬಂತು. ಸುವರ್ಣ ಚತುಷ್ಕೋನ ಯೋಜನೆ. 1999ರಲ್ಲಿ ಕಾರಿಡಾರ್ ಯೋಜನೆ ಅಂತ ಹೇಳಿ ಜಾರಿಗೆ ಬಂತು. ಕಾರಿಡಾರ್ ಯೋಜನೆ. 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ಬಂದ್ರೆ 2015 ಜುಲೈ 31ರಂದು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮಾಡುವಂತ ಉದ್ದೇಶಕ್ಕಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಒಂದು ಯೋಜನೆ ಜಾರಿಗೆ ತಂದ್ರು. ಆ ಯೋಜನೆ ಯಾವುದಂದ್ರೆ ಅದು ಭಾರತ್ ಮಾಲಾ ಯೋಜನೆ. ನೆನಪಿಡಿ. 2015 ಜುಲೈ 31ರಂದು ಭಾರತ್ ಮಾಲಾ ಯೋಜನೆ. 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. 1943ರಲ್ಲಿ ನಾಗಪುರ್ ಪ್ಲಾನ್ ಆಗಿರಬಹುದು. 1959ರಲ್ಲಿ ಹೈದರಾಬಾದ್ ಯೋಜನೆ ಆಗಿರಬಹುದು. 1981ರಲ್ಲಿ ಬಾಂಬೆ ಯೋಜನೆ ಆಗಿರಬಹುದು. 1999ರಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ ಆಗಿರಬಹುದು. 1999ರಲ್ಲಿ ಕಾರಿಡಾರ್ ಯೋಜನೆ ಆಗಿರಬಹುದು. ಇವೆಲ್ಲ ಏನು ಅಂತಂದ್ರೆ ಭಾರತ ದೇಶದ ರಸ್ತೆಗಳನ್ನ, ಅದು ವಿಶೇಷವಾಗಿ ಆಧುನಿಕ ಕಾಲದಲ್ಲಿ ರಸ್ತೆಗಳನ್ನ ಸುಧಾರಣೆ ಮಾಡಿರ್ತಕ್ಕಂತ ಹೆಮ್ಮೆಯ ಯೋಜನೆಗಳು ಅಂತಂದ್ರೆ ಇವುಗಳನ್ನ ಗುರುತಿಸ್ತೀವಿ ಅಂತ. ಅದರಲ್ಲಿ ವಿಶೇಷವಾಗಿ 1943ರಲ್ಲಿ ನಾಗಪುರ ಯೋಜನೆ, 59ರಲ್ಲಿ ಹೈದರಾಬಾದ್ ಯೋಜನೆ, 81ರಲ್ಲಿ ಬಾಂಬೆ ಯೋಜನೆ, 99ರಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ, 1999ರಲ್ಲಿ ಕಾರಿಡಾರ್ ಯೋಜನೆ, 2000 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಇನ್ನ ಇಲ್ಲಿ 2015 ಜುಲೈ 31ರಂದು ಭಾರತ್ ಮಾಲಾ ಯೋಜನೆ. ಇಡೀ ನಮ್ಮ ದೇಶದಲ್ಲಿ ರಸ್ತೆಗಳಿಗೆ ಸಂಬಂಧಪಟ್ಟಂತ ಅನೇಕ ಸ್ಕೀಮ್ಗಳು ಜಾರಿಗೆ ಬಂದವು. ಹಾಗಾದ್ರೆ ಅವುಗಳಲ್ಲಿ ಒಂದು ಸ್ಕೀಮ್ ಯಾವುದು ಅಂದ್ರೆ 1943ರಲ್ಲಿ ನಾಗಪುರ ಯೋಜನೆ. 1943ರ ನಾಗಪುರ ಯೋಜನೆಯ ವಿಶೇಷ ಏನಂದ್ರೆ ಮಹಾರಾಷ್ಟ್ರದ ನಾಗಪುರ ಎಂಬ ಸ್ಥಳ. ಈ ಮಹಾರಾಷ್ಟ್ರದ ನಾಗಪುರ ಎಂಬ ಸ್ಥಳದಲ್ಲಿ ಅಂದಿನ ಭಾರತ ದೇಶದ ವೈಸರಾಯ್ ಯಾರು ಆಗಿದ್ರಂದ್ರೆ ಲಾರ್ಡ್ ಲೀನ್ ತಗೋ ಅಂತ ಕರಿತೀವಿ. 1943ರಲ್ಲಿ ಲಾರ್ಡ್ ಲೀನ್ ತಗೋ ಈತ ವೈಸರಾಯ್ ಆಗಿದ್ದ. ಈತನ ಅಧ್ಯಕ್ಷತೆಯಲ್ಲಿ ಲಾರ್ಡ್ ಲೀನ್ ತಗೋ ಅವರ ಅಧ್ಯಕ್ಷತೆಯಲ್ಲಿ 1943 ಮಹಾರಾಷ್ಟ್ರದ ನಾಗಪುರ ಎಂಬ ಸ್ಥಳದಲ್ಲಿ ಒಂದು ಸಮಾವೇಶವನ್ನು ಮಾಡಲಾಯಿತು. ಆ ಸಮಾವೇಶವನ್ನೇ ನಾಗಪುರ ಯೋಜನೆ ಅಂತ ಕರಿತೀವಿ. ಈ ಯೋಜನೆಯ ಪ್ರಕಾರ 10 ವರ್ಷಗಳಲ್ಲಿ ದೇಶದ ರಸ್ತೆಗಳನ್ನ ಅಭಿವೃದ್ಧಿಪಡಿಸುವಂತ ಒಂದು ಸ್ಕೀಮ್ ಆಗಿತ್ತು. ಕೇವಲ 10 ವರ್ಷಗಳಲ್ಲಿ ಭಾರತ ದೇಶದ ರಸ್ತೆಗಳನ್ನ ಇಡೀ ಜಗದ್ವಿಖ್ಯಾತಿ ರಸ್ತೆಗಳನ್ನಾಗಿ ನಿರ್ಮಾಣ ಮಾಡುವಂತ ಸ್ಕೀಮ್ ಯಾವ್ದಂದ್ರೆ ಅದು 1943ರ ನಾಗಪುರ ಯೋಜನೆ. ನಾಗಪುರ ಯೋಜನೆಯ ಪ್ರಕಾರ ರಸ್ತೆಗಳನ್ನ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. 5 ಭಾಗಗಳನ್ನಾಗಿ, 6 ಭಾಗಗಳನ್ನಾಗಿ, 4 ಭಾಗಗಳನ್ನಾಗಿ, 3 ಭಾಗಗಳನ್ನಾಗಿ. ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ? 5 ಭಾಗ, 4 ಭಾಗ, 3 ಭಾಗ. ಶಬಾಷ್, 50% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಸರಿಯಾದಂತ ಉತ್ತರ 4 ಭಾಗಗಳನ್ನಾಗಿ ನಿರ್ಮಾಣ ಮಾಡಲಾಯಿತು. 1943ರ ನಾಗ್ಪುರ್ ಯೋಜನೆಯ ಪ್ರಕಾರ ರಸ್ತೆಗಳನ್ನು ಎಷ್ಟು ಭಾಗಗಳನ್ನಾಗಿ ಮಾಡಲಾಯಿತು ಅಂದ್ರೆ 4 ಭಾಗಗಳನ್ನಾಗಿ ವಿಂಗಡಿಸಲಾಯಿತು. ಆ 4 ಭಾಗಗಳು ಯಾವ ಅಂತಂದ್ರೆ ನಂಬರ್ 1 ನ್ಯಾಷನಲ್ ಹೈವೇ, ನಂಬರ್ 2 ಸ್ಟೇಟ್ ಹೈವೇ, ನಂಬರ್ 3 ಮೇಜರ್ ಡಿಸ್ಟ್ರಿಕ್ಟ್ ರೋಡ್,
ನಂಬರ್ 4 ವಿಲೇಜ್ ರೋಡ್. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. 1943ರ ನಾಗ್ಪುರ ಯೋಜನೆ ಪ್ರಕಾರ ರಸ್ತೆಗಳನ್ನು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಯಿತು ಅಂದ್ರೆ ಅದು 4 ಭಾಗಗಳನ್ನಾಗಿ. 1 ರಾಷ್ಟ್ರೀಯ ಹೆದ್ದಾರಿಗಳು, 2 ರಾಜ್ಯ ಹೆದ್ದಾರಿಗಳು, 3 ಜಿಲ್ಲಾ ರಸ್ತೆಗಳು, 4 ಗ್ರಾಮೀಣ ರಸ್ತೆಗಳು ಅಂತೇಳಿ 4 ಸ್ಕೀಮ್ಗಳನ್ನಾಗಿ 4 ಭಾಗಗಳನ್ನಾಗಿ ವಿಂಗಡಿಸಲಾಯಿತು. 1 ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಗಳು, ಸ್ಟೇಟ್ ಹೈವೇ ರಾಜ್ಯ ಹೆದ್ದಾರಿಗಳು, MDR ಅಂದ್ರೆ ಏನು, ಜಿಲ್ಲಾ ಮುಖ್ಯ ರಸ್ತೆಗಳು, ಜಿಮೂರ್ ಅಂತ ಬರೆದಿರ್ತಾರ ನೋಡ್ರಿ, ಜಿಲ್ಲಾ ಮುಖ್ಯ ರಸ್ತೆಗಳು, ಇನ್ನ ವಿಲೇಜ್ ರೋಡ್ಗಳು. ಸರ್ ಇವುಗಳನ್ನ ಹೆಂಗ್ ಗುರುತಿಸಬಹುದು ನಾವು? ರಾಷ್ಟ್ರೀಯ ಹೆದ್ದಾರಿಗಳನ್ನ, ರಾಜ್ಯ ಹೆದ್ದಾರಿಗಳನ್ನ, ಜಿಲ್ಲಾ ರಸ್ತೆಗಳನ್ನ. ಇದು ಕ್ವಶನ್ ಆಗಿದೆ 2017 KS ಕ್ವಶನ್. ಏನ್ ಕೇಳಿದ್ದಾನಂದ್ರೆ 2014ರಲ್ಲಿ KS ಕ್ವಶನ್. 2014ರ KS ಕ್ವಶನ್ ಕೇಳಿದ್ದ ಏನು ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣದಿಂದ ಅಲಂಕಾರ ಮಾಡಿರ್ತಾರೆ ಅಂತ ಕೇಳಿದ್ದ. ಯಾವ ಬಣ್ಣ? ಕೆಂಪು ಬಣ್ಣ, ಕಪ್ಪು ಬಣ್ಣ, ಕೇಸರಿ ಬಣ್ಣ, ಹಳದಿ ಬಣ್ಣ. ಯಾವ ಬಣ್ಣದಿಂದ ಅಲಂಕಾರ ಮಾಡಿರುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದ. ಕರೆಕ್ಟ್ ಆನ್ಸರ್ ಮಾಡಿ. ಕೆಂಪು ಬಣ್ಣದಿಂದ, ಕಪ್ಪು ಬಣ್ಣದಿಂದ, ಕಪ್ಪು ಬಣ್ಣದಿಂದ, ಕಪ್ಪು ಬಣ್ಣದಿಂದ, ಕೇಸರಿ ಬಣ್ಣದಿಂದ, ಹಳದಿ ಬಣ್ಣದಿಂದ. ಸರಿಯಾದಂತ ಉತ್ತರ ಹಳದಿ ಬಣ್ಣ. ರೈಟ್ ಆನ್ಸರ್ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣ ಅಂದ್ರೆ ಹಳದಿ ಬಣ್ಣ. ಹಳದಿ ಮತ್ತು ಬಿಳಿ ಬಣ್ಣಗಳಿಂದ ಅಲಂಕಾರ ಮಾಡಿರುತ್ತಾರೆ. ಹಳದಿ ಮತ್ತು ಬಿಳಿ ಬಣ್ಣಗಳಿಂದ ಅಲಂಕಾರ ಮಾಡಿರುತ್ತಾರೆ. ರಾಜ್ಯ ಹೆದ್ದಾರಿಗಳನ್ನ ಯಾವ ಬಣ್ಣ ಅಂದ್ರೆ ರಾಜ್ಯ ಹೆದ್ದಾರಿಗಳನ್ನ ಹಸಿರು ಮತ್ತು ಬಿಳಿ ಬಣ್ಣಗಳಿಂದ, ಜಿಲ್ಲಾ ರಸ್ತೆಗಳನ್ನ ಕಪ್ಪು ಮತ್ತು ಬಿಳಿ ಬಣ್ಣದಿಂದ, ಗ್ರಾಮೀಣ ರಸ್ತೆಗಳನ್ನ ಕೇಸರಿ ಮತ್ತು ಬಿಳಿ ಬಣ್ಣದಿಂದ. ನೆನಪಿಡಿ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಹಳದಿ ಮತ್ತು ಬಿಳಿ ಬಣ್ಣದಿಂದ, ರಾಜ್ಯ ಹೆದ್ದಾರಿಗಳನ್ನ ಹಸಿರು ಮತ್ತು ಬಿಳಿ ಬಣ್ಣದಿಂದ, ಜಿಲ್ಲಾ ರಸ್ತೆಗಳನ್ನ ಕಪ್ಪು ಮತ್ತು ಬಿಳಿ ಬಣ್ಣದಿಂದ, ಗ್ರಾಮೀಣ ರಸ್ತೆಗಳನ್ನ ಕೇಸರಿ ಮತ್ತು ಬಿಳಿ ಬಣ್ಣದಿಂದ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು. ಒಂದ್ಸರಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಕ್ವಶನ್ ಕೇಳಿದ್ದ. ಪಿಡಿಒ ಕ್ವಶನ್. ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, NHAI. ಏನ್ ಕ್ವಶನ್ ಅಂದ್ರೆ NHAI ಕ್ವಶನ್ ಏನು ಅಂದ್ರೆ ಒಂದು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಆ ಗ್ರಾಮದಲ್ಲಿ ಅತಿಯಾದ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಆ ಗ್ರಾಮೀಣದಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಯಾರು ರಿಪೇರಿ ಮಾಡ್ತಾರ ಅಂತ ಕ್ವಶನ್ ಕೇಳಿದ್ದ. ಒಂದು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಆ ರಾಷ್ಟ್ರೀಯ ಹೆದ್ದಾರಿ ಮಳೆಯಿಂದ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಆ ಒಂದು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಯಾರು ರಿಪೇರಿ ಮಾಡ್ತಾರ ಅಂದಾಗ 17% ಏನ್ ಹಾಕಿದಾರೆ ಅಂದ್ರೆ ಗ್ರಾಮ ಪಂಚಾಯತಿ ಹಾಕಿದ್ರಿ. ಇದೇ ತಪ್ಪು. ಆ ಊರಾಗಲ್ಲ, ಆ ಊರು ಮಧ್ಯದಲ್ಲಿ, ಆ ಊರಿನ ಮನೆ ಮ್ಯಾಗ ಹಾದು ಹೋದ್ರು ಕೂಡ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನೇ ಮಾಡ್ಬೇಕು. ನೀವೆಲ್ಲಾರು ನಿಮ್ ಊರಾಗ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ಯದ ಅಂತ ಹೇಳಿ 4 ಫುಟ್ ಮಣ್ಣು ಹಾಕೋದು, 2 ಹಡಿ ಗರ್ಚ್ ಹಾಕೋದು, ಒಂದು ಹಡ್ಡಿದಂಗ್ ಮಾಡೋದು, ಅದ್ರ ನಡುವಾಗಿ ರಾಷ್ಟ್ರೀಯ ಹೆದ್ದಾರಿ ಒಳಗ್ ಪೈಪ್ಲೈನ್ ಹಾಕೋದು, ಟೈರ್ ಹಾಕಿ ಸುತ್ತ ಗಣಪತಿ ಪಟ್ಟಿ ವಸೂಲಿ ಮಾಡೋದು, ಈ ತರ ಹುಚ್ಚುಚ್ಚಾರ ಮಾಡಬಾರದು. ಅದೆಲ್ಲ ಸಂಪೂರ್ಣ ಅಥಾರಿಟಿ ಯಾರಿಗಿರ್ತಂದ್ರೆ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಕ್ ಇರ್ತದೆ. ಹಾಗಾದ್ರೆ ಗ್ರಾಮ ಪಂಚಾಯತಿ ಸಂಬಂಧಪಡಂಗಿಲ್ಲ ಇದು. ನಿಮ್ ಊರಾಗ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿತ್ತಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿ ನಿಮ್ ಊರಲ್ಲ ಬೆಕ್ಕದಲ್ಲಿ ಹಾದು ಹೋಗ್ಲಕ್ಕದು. ರಾಷ್ಟ್ರೀಯ ಹೆದ್ದಾರಿ ಅದು. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ. ಇವುಗಳ ದುರಸ್ತಿ ಕಾರ್ಯವನ್ನು ಯಾರು ಮಾಡ್ತಾರೆ? ಸಿಂಪಲ್ ಕ್ವಶನ್. ಈ SDMC ಲಾಂಗ್ ಫಾರ್ಮ್ ಕೇಳಿದ್ದೆ 2017 PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗೆ ಫುಲ್ ಫಾರ್ಮ್ ಆಫ್ SDMC ಅಂತ ಕೇಳಿದ್ದ. ಈ ತರ ಸಿಂಪಲ್ ಕ್ವಶನ್ ಗಳನ್ನು ಕೇಳ್ತಾ ಹೋಗ್ತಾನೆ. ನಾವು ತಪ್ಪು ಹಾಕ್ತಾ ಹೋಗ್ತೀವಿ, ಅವಾಗ ನೌಕರಿ ಆಗಂಗಿಲ್ಲ. ಒಂದು ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ಗೆ 2 ಅಂಕಗಳು ಇರ್ತವೆ. ಆ 2 ಅಂಕಗಳು ನಮ್ಮ ಬದುಕನ್ನು ಅಳಿತವೆ. ಹಾಗಾದ್ರೆ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ನೋಡಿಕೊಳ್ಳೋರು ಯಾರಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನೋಡ್ಕೊತದೆ.
ರಾಜ್ಯ ರಸ್ತೆಗಳನ್ನ ರಾಜ್ಯ ಸರ್ಕಾರ ನೋಡಿಕೊಳ್ಳುತ್ತದೆ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯಿತಿ ನೋಡಿಕೊಳ್ಳುತ್ತದೆ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿ ನೋಡಿಕೊಳ್ಳುತ್ತದೆ. ಗ್ರಾಮ ಪಂಚಾಯಿತಿ. ರಾಷ್ಟ್ರೀಯ ಹೆದ್ದಾರಿಗಳನ್ನ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಜ್ಯ ಹೆದ್ದಾರಿಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾ ರಸ್ತೆಗಳನ್ನ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ರಸ್ತೆಗಳನ್ನ ಗ್ರಾಮ ಪಂಚಾಯಿತಿ ನೋಡಿಕೊಳ್ಳುತ್ತದೆ. ಹಾಗಾದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಗ ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರೆಸೆಂಟ್ ಕರ್ನಾಟಕ ರಾಜ್ಯವನ್ನು ಒಳಗೊಂಡು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡಿದಾಗ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿಕೊಳ್ಳುವಂತ ಸಂಸ್ಥೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇದು ಸ್ಥಾಪನೆಯಾಗಿರುವಂತ ವರ್ಷ ಯಾವಾಗಂತ ಕ್ವಶನ್ ಆಗಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ ಆದ ವರ್ಷ 1989. ಆದರೆ ತನ್ನ ಕಾರ್ಯ ಆರಂಭ ಮಾಡಿದ್ದು ಯಾವಾಗ ಅಂದ್ರೆ 1995. 1995ರಲ್ಲಿ ತನ್ನ ಕಾರ್ಯವನ್ನ ಆರಂಭ ಮಾಡಿತ್ತು. ಯಾವ ತರ ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು 1988. ಆದ್ರೆ ತನ್ನ ಸಂವಿಧಾನಬದ್ಧವಾಗಿ ತನ್ನ ಕಾರ್ಯ ಆರಂಭ ಮಾಡಿದ್ದು 1992. ಇಲ್ಲಿವರೆಗೆ ಹೈಯೆಸ್ಟ್ ಕೇಳಿದ್ದು ಇದರ ಮೇಲೆ ಕ್ವಶನ್ ಕೇಳಿದ್ದಾನೆ. ಆ ತರ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಸ್ಥೆ ಅಂತ ಕರಿತೀವಿ. ಈ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಸ್ಥೆ 1995ರಲ್ಲಿ ತನ್ನ ಕಾರ್ಯಕಲಾಪಗಳನ್ನ ಆರಂಭ ಮಾಡಿತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಪ್ರೆಸೆಂಟ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದು ಕೇಳಿದ್ದಾನೆ ನಮ್ಮ ರಾಜ್ಯದಲ್ಲಿ. ಕರೆಕ್ಟ್ ಆನ್ಸರ್ ಮಾಡಿ. NH44, NH48, NH50, NH19. ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗಿರುವಂತ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ ಯಾವುದು? ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ. ಸರಿಯಾದಂತ ಉತ್ತರ ನೋಡಿ, ಇನ್ನೂ ಪರ್ಫೆಕ್ಟ್ ಆಗಿಲ್ಲ ನೀವು. NH50 ನೋಡಿ, ನಮ್ಮ ರಾಜ್ಯದಲ್ಲಿ ಹಾದು ಹೋಗಿರುವಂತ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂದ್ರ NH50. ಈ NH50ನ ಮೊದಲ ಹೆಸರು ಏನಂದ್ರೆ NH13 ಅಂತ ಕರಿತೀವಿ. NH13ಅನ್ನೇ ಹೊಸದಾಗಿ NH50 ಅಂತೇಳಿ ನಾಮಕರಣ ಮಾಡಲಾಗಿದೆ. NH50 ಇದರ ಪ್ರಸ್ತುತ ಹೆಸರಾದ್ರೆ ಇದರ ಓಲ್ಡ್ ನೇಮ್ ಏನಂದ್ರೆ NH13. ಈ NH13 ಎಲ್ಲಿಂದ ಆರಂಭ ಆಗ್ತದಂದ್ರೆ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಆರಂಭ ಆಗಿ ವಿಜಯಪುರಕ್ಕೆ ಬರ್ತದೆ. ವಿಜಯಪುರದಿಂದ ಆರಂಭ ಆಗಿ ಆಲ್ಮಟ್ಟಿ ಮೂಲಕ ಹೊಸಪೇಟೆಗೆ ಹೋಗ್ತದೆ. ಹೊಸಪೇಟೆ ಮೂಲಕ ಚಿತ್ರದುರ್ಗ ಪ್ರವೇಶ ಮಾಡುತ್ತದೆ. ಚಿತ್ರದುರ್ಗದ ಮೂಲಕ ಶಿವಮೊಗ್ಗ ಹೋಗ್ತದೆ. ಶಿವಮೊಗ್ಗದಿಂದ ಮಂಗಳೂರು ಹೋಗ್ತದೆ. ಮಂಗಳೂರಿನಿಂದ ಮೂಡಬಿದರಿಯವರೆಗೆ. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿ NH50. ದ ಹೈಯೆಸ್ಟ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ ಅಂದ್ರ NH50 ಇದೆ. ಈ NH50ನ ಮೊದಲ ಹೆಸರು ಏನಂದ್ರೆ NH13. ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದ ಮೂಲಕ ಹಾದು ಹೋಗುವುದಿಲ್ಲ? NH44, NH48, NH50, NH19. ಶಬಾಷ್. ಕರ್ನಾಟಕ ರಾಜ್ಯದ ಮೂಲಕ ಹಾದು ಹೋಗದೇ ಇರುವಂತ ರಾಷ್ಟ್ರೀಯ ಹೆದ್ದಾರಿ ಅಂದ್ರ NH19 ಹಾದು ಹೋಗೋದು ನೋಡಿ. NH19 ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ದೆಹಲಿಯಿಂದ ಕಲ್ಕತ್ತಾಗಳ ಮಧ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸ್ತದೆ. NH19 ದೆಹಲಿ ಮತ್ತು ಕಲ್ಕತ್ತಾಗಳ ಮಧ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂದ್ರ NH19. NH19 ದೆಹಲಿ ಮತ್ತು ಕಲ್ಕತ್ತಾಗಳ ಮಧ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸಿದರೆ ಇಲ್ಲಿ ಬರಂಗೇ ಇಲ್ಲ. ಇದು NH44 ನಮ್ಮ ಬೆಂಗಳೂರಿನ ಮೂಲಕ ಹಾದು ಹೋಗ್ಯದ. NH48 ಬೆಳಗಾಂ ಧಾರವಾಡದ ಮೂಲಕ ಹಾದು ಹೋಗ್ಯದ. ಬೆಳಗಾಂ ಧಾರವಾಡದ ಮೂಲಕ NH44 ಬೆಂಗಳೂರಿನ ಮೂಲಕ ಹೊಸೂರು ಅಂತ ಕರಿತೀವಲ್ಲ, ಈ ಚಿಕ್ಕಬಳ್ಳಾಪುರ ಬೆಂಗಳೂರು ಮೂಲಕ ಹಾದು ಹೋಗಿದ್ದು NH44. ಆ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ತರನು ಟೆಸ್ಟ್ ಮಾಡ್ತಾನೆ. ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿಲ್ಲ ಅಂತ ಕೇಳಿದಾಗ ನಮ್ಮ ರಾಜ್ಯದಲ್ಲಿ ಈ ಒಂದು NH19 ಇದೆಯಲ್ಲ, ಈ NH19 ನಮ್ಮ ರಾಜ್ಯದ ಮೂಲಕ ಹಾದು ಹೋಗಿಲ್ಲ. ಹಾಗಾದ್ರೆ ನಮ್ಮ ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ. ಶಬಾಷ್. ಸರಿಯಾದಂತ ಉತ್ತರ NH44 ನೋಡಿ. NH44 ಇಡೀ ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. NH44 ಎಲ್ಲಿಂದ ಆರಂಭ ಆಗ್ತದೆ ಅಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಆರಂಭ ಆಗಿ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ನೋಡಿ. ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಆರಂಭ ಆಗಿ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ 3745 ಕಿಲೋಮೀಟರ್ ಉದ್ದವಾಗಿದೆ. 3745 ಕಿಲೋಮೀಟರ್ ಉದ್ದವಾಗಿದ್ದು ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ ಅದು NH44.
NH-44 ಅದ ಮೊದಲ ಹೆಸರು ಏನಂದ್ರೆ NH-7 ನೋಡಿ. NH-7 ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ನಾಳೆ ನಿಮಗೆ ಇದೇ ತರ ಪ್ರಶ್ನೆಗಳನ್ನು ಕೇಳ್ತಾನೆ. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಗ 3 ಯೋಜನೆಗಳು ಜಾರಿಗೆ ಬಂದು, ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಗ 3 ಸ್ಕೀಮ್ಗಳು. ಆ 3 ಸ್ಕೀಮ್ಗಳು ಯಾವಂದ್ರೆ, ಒಂದು ಸುವರ್ಣ ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ ಅಂದ್ರೆ ದೇಶದ 4 ಮಹಾನಗರಗಳನ್ನು ಒಂದು ಮಾಡುವಂತ ಸ್ಕೀಮ್ ಇದು. ಉತ್ತರದಲ್ಲಿ ದೆಹಲಿಯಿಂದ ನೋಡಿ, ಇದೊಂದು ಸ್ಕೀಮ್, ಇದೊಂದು ಯೋಜನೆ, ಇದೊಂದು ರಾಷ್ಟ್ರೀಯ ಹೆದ್ದಾರಿ. ಇದನ್ನೇ ನಾವ್ ಏನ್ ಕರಿತೀವಿ ಅಂದ್ರ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಹೇಳಿ ಕರಿತೀವಿ. ಸುವರ್ಣ ಚತುಷ್ಕೋನ ಯೋಜನೆ. ಯೋಜನೆ ಆರಂಭಗೊಂಡಿದ್ದ ಯಾವಾಗ ಅಂದ್ರೆ 1999ರಲ್ಲಿ ಆರಂಭ ಆಯ್ತು. ಎಂಡ್ ಆಗಿದ್ದ ಯಾವಾಗ ಅಂದ್ರೆ 2012ರಲ್ಲಿ ಎಂಡ್ ಆಯ್ತು. ಇದಕ್ಕಾಗಿ ಖರ್ಚು ಮಾಡಿದ ಒಟ್ಟು ಬಂಡವಾಳ ಎಷ್ಟಂದ್ರೆ 60,000 ಕೋಟಿ ರೂಪಾಯಿ. ಎಷ್ಟು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಯಿತು ಅಂದ್ರೆ 5,846 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಮಾಡಲಾಯಿತು. ಯಾವ್ಯಾವ ನಗರಗಳ ಸರ ಇದು? ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ನೋಡಿ, ಉತ್ತರದಲ್ಲಿ ದೆಹಲಿ, ದಕ್ಷಿಣದಲ್ಲಿ ಚೆನ್ನೈ, ಪಶ್ಚಿಮದಲ್ಲಿ ಮುಂಬೈ, ಪೂರ್ವದಲ್ಲಿ ಕಲ್ಕತ್ತಾ. ಹಾಗಾದ್ರೆ ದೆಹಲಿಯಿಂದ ಕಲ್ಕತ್ತಾಗಳ ಮಧ್ಯದಲ್ಲಿ ಸಂಪರ್ಕ ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿ ಯಾವಂದ್ರ NH-19, NH-19. ಕಲ್ಕತ್ತಾ ಚೆನ್ನೈಗಳ ಮಧ್ಯದಲ್ಲಿ NH-16, ಚೆನ್ನೈ ಮುಂಬೈಗಳ ಮಧ್ಯದಲ್ಲಿ NH-48, ಮುಂಬೈ ಮತ್ತು ದೆಹಲಿಗಳ ಮಧ್ಯದಲ್ಲಿ NH-48 ನೆನ್ಪಿಡಿ. NH-19, NH-16, NH-48, NH-48. ಸರ್ ಮತ್ತೆ ಇದು 48, ಇದು 48 ಇರ್ಲಿ, 48. 1999ರಾಗ ಆರಂಭಗೊಂಡಿದ್ದು 2012ರ ಎಂಡ್ ಆಯ್ತು. ಸರಿ ಸುಮಾರು 60,000 ಕೋಟಿ ಹಣವನ್ನು ಖರ್ಚು ಮಾಡಿ 5,846 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗಿದೆ. ದೇಶದ 4 ಮಹಾನಗರಗಳನ್ನು ಒಂದುಗೂಡಿಸಿದಂತ ಯೋಜನೆಯನ್ನೇ ಏನಂತ ಕರಿತೀವಿ ಅಂದ್ರೆ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಕರಿತೀವಿ. ಸುವರ್ಣ ಚತುಷ್ಕೋನ ಯೋಜನೆ ಅಂದ್ರೆ ದೇಶದ 4 ಮಹಾನಗರಗಳನ್ನ ಒಂದುಗೂಡಿಸಿದಂತ ಯೋಜನೆ. ಅಷ್ಟೇ ಅಲ್ಲದೆ ಇನ್ನೊಂದು ಸ್ಕೀಮ್ ಜಾರಿಗೆ ಬರ್ತದೆ. ಆ ಇನ್ನೊಂದು ಸ್ಕೀಮ್ ಯಾವ್ದಂದ್ರೆ ಉತ್ತರದಲ್ಲಿ ಶ್ರೀನಗರದಿಂದ ಆರಂಭಗೊಂಡು ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪೋರಬಂದರದಿಂದ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ. ಇದೊಂದು ಸ್ಕೀಮ್ ಬೇರೆ. ಈ ಸ್ಕೀಮಿನ ವಿಶೇಷ ಏನಂದ್ರೆ ಉತ್ತರದಲ್ಲಿ ಶ್ರೀನಗರದಿಂದ ಆರಂಭಗೊಳ್ಳುತ್ತದೆ. ಉತ್ತರದಲ್ಲಿ ಶ್ರೀನಗರದಿಂದ ಆರಂಭಗೊಂಡು ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದ ಪೋರಬಂದರದಿಂದ ಪೂರ್ವದಲ್ಲಿ ಅಸ್ಸಾಂ ರಾಜ್ಯದ ಶ್ರೀಚಾಲಕದವರೆಗೆ. ಇದೊಂದು ಸ್ಕೀಮ್ ಬೇರೆ. ಇದು ಉದ್ದ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಆರಂಭಗೊಳ್ಳುತ್ತದ. ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಗೆ ಎಂಡ್ ಆಗ್ತದೆ. ಪಶ್ಚಿಮದಲ್ಲಿ ಪೋರಬಂದರಿಂದ ಆರಂಭಗೊಳ್ಳುತ್ತದ. ಪೋರಬಂದರಿಂದ ಪೂರ್ವದಲ್ಲಿ ಶ್ರೀಚಾಲಕದವರೆಗೆ ಎಂಡ್ ಆಗ್ತದೆ. ಈ ಉತ್ತರದಿಂದ ದಕ್ಷಿಣಕ್ಕಿರುವಂತ ಉದ್ದ ಎಷ್ಟಂದ್ರೆ NH-44. ಇದು ಯಾವ್ದಂದ್ರೆ NH-27. ಇದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಕಾರಿಡಾರ್ ಯೋಜನೆ ಅಂತ ಕರಿತೀವಿ. ಸುವರ್ಣ ಕಾರಿಡಾರ್ ಯೋಜನೆ. ದೇಶದ 4 ತುದಿಗಳನ್ನ ಒಂದುಗೂಡಿಸಿದಂತ ಯೋಜನೆ. ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದ ಪೋರಬಂದರದಿಂದ ಪೂರ್ವದಲ್ಲಿ ಅಸ್ಸಾಂ ರಾಜ್ಯದ ಶ್ರೀಚಾಲಕದವರೆಗೆ ದೇಶದ 4 ಮಹಾನ್ ತುದಿಗಳನ್ನು ಒಂದು ಮಾಡಿದಂತ ಯೋಜನೆ.
ಇದಕ್ಕಾಗಿ ಖರ್ಚು ಮಾಡಿದ ಬಂಡವಾಳ ಎಷ್ಟು ಅಂದ್ರೆ 90,000 ಕೋಟಿ ರೂಪಾಯಿ. 90,000 ಕೋಟಿ ರೂಪಾಯಿ. ಎಷ್ಟು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಯಿತು ಅಂದ್ರೆ 7,330 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಯಿತು. 7,330 ಕಿಲೋಮೀಟರ್ ಉದ್ದದ ರಸ್ತೆ 90,000 ಕೋಟಿ ಹಣವನ್ನು ಖರ್ಚು ಮಾಡಿ ಇಂಥ ಒಂದು ಕಾರಿಡಾರ್ ಯೋಜನೆಯನ್ನ ಜಾರಿಗೆ ತರಲಾಯಿತು. ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ, ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದ ಪೋರಬಂದರದಿಂದ, ಪೂರ್ವದಲ್ಲಿ ಅಸ್ಸಾಂ ರಾಜ್ಯದ ಶ್ರೀಚಾಲಕದವರೆಗೆ ಇಂಥ ಒಂದು ಕಾರ್ಯಕ್ರಮವನ್ನ ಇದನ್ನು ಕೂಡ 1999ರಲ್ಲಿ ಆರಂಭಗೊಂಡಿದ್ದು ಎಂಡ್ ಆಗಿದ್ದು ಯಾವಾಗ ಅಂದ್ರೆ 2012ರಲ್ಲಿ ಎಂಡ್ ಆಯ್ತು ಅಂತ ಈ ಕಾರ್ಯಕ್ರಮ. ವಿಶ್ವಸಂಸ್ಥೆಯಿಂದ ಈ ಪ್ರಶಂಸೆಗೊಳಗಾಗಿರುವಂತ ಸ್ಕೀಮ್ಗಳು ಎರಡು ಇವು. ವಿಶ್ವಸಂಸ್ಥೆಯಿಂದ ಪ್ರಶಂಸೆಗೊಳಗಾಗಿರುವಂತಹ ಯೋಜನೆಗಳು ಈ ಸುವರ್ಣ ಚತುಷ್ಕೋನ ಯೋಜನೆ ಆಗಿರಬಹುದು, ಕಾರಿಡಾರ್ ಯೋಜನೆ ಆಗಿರಬಹುದು. ಈ ಎರಡು ಯೋಜನೆಗಳು ವಿಶ್ವಸಂಸ್ಥೆಯಿಂದ ಮನ್ನಣೆ ಪಡೆದಂತ ಯೋಜನೆಗಳು, ಅಷ್ಟು ಫೇಮಸ್ ಆಗಿರುವಂತ ಯೋಜನೆಗಳು. ಇವತ್ತಿಗೂ ಭಾರತ ದೇಶಕ್ಕೆ ಸಕಾಲದಲ್ಲಿ ರಸ್ತೆ ಸಂಪರ್ಕವನ್ನು ಕಲ್ಪಿಸುವಂತ ರಾಷ್ಟ್ರೀಯ ಹೆದ್ದಾರಿಗಳಂದ್ರೆ ಒಂದು ಕಡೆ ಸುವರ್ಣ ಚತುಷ್ಕೋನ ಯೋಜನೆ, ಇನ್ನೊಂದು ಕಡೆ ಕಾರಿಡಾರ್ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ನಮ್ ಕ್ವಶನ್ ಆಗದ ಏನ್ ಕೇಳ್ತಾನಂದ್ರೆ ಅನುಕ್ರಮವಾಗಿ ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳ್ತಾನೆ. ಸುವರ್ಣ ಚತುಷ್ಕೋನ ಯೋಜನೆ ನೋಡಿ, ನಮ್ ಕ್ವಶನ್ ಹೆಂಗಿದ್ದಾವಂದ್ರ ಸುವರ್ಣ ಚತುಷ್ಕೋನ ಯೋಜನೆ ಮತ್ತು ಕಾರಿಡಾರ್ ಯೋಜನೆ, ಸುವರ್ಣ ಚತುಷ್ಕೋನ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗೆ ಒಳಪಟ್ಟಂತ ಸ್ಕೀಮ್ಗಳು, ಯೋಜನೆಗಳು, ರಸ್ತೆಗಳು ಕರ್ನಾಟಕದ ಮೂಲಕ ಹಾದು ಹೋಗುತ್ತವೆ ಅಂತ ಕೇಳ್ತಾನೆ. NH44 ಪ್ಲಸ್ NH48, NH50 ಪ್ಲಸ್ NH51, NH48 ಪ್ಲಸ್ NH44, NH44 ಪ್ಲಸ್ NH27. ಈ ತರ ಕ್ವಶನ್ ಕೇಳ್ತಾನೆ. ಏನು ಕ್ವಶನ್? ಕರ್ನಾಟಕ ರಾಜ್ಯದ ಮೂಲಕ ಹಾದು ಹೋಗುವಂತ ರಾಷ್ಟ್ರೀಯ ಹೆದ್ದಾರಿಗಳು ಅದು ಸುವರ್ಣ ಚತುಷ್ಕೋನ ಯೋಜನೆಗೆ ಒಳಪಟ್ಟಿರ್ಬೇಕು, ಮತ್ತೆ ಕಾರಿಡಾರ್ ಯೋಜನೆಗೆ ಒಳಪಟ್ಟಿರ್ಬೇಕು. ಆ ಸ್ಕೀಮ್ ಯಾವುದು, ಆ ಯೋಜನೆ ಯಾವುವು, ಆ ರಸ್ತೆಗಳು ಯಾವ ಅಂತ ಕ್ವಶನ್ ಕೇಳಿದ್ದಾನೆ. NH44, NH48, NH50 ನೋಡಿ ಅರ್ಧ ಹೋಗ್ಬಿಟ್ರು ಇಲ್ಲೇ. ಈ ತರ ನೀವು ಎಷ್ಟು ಬೇಕಾದಷ್ಟು ಚಂದ ಕಲ್ತರೂ ಕೂಡ ಮಾರ್ಕ್ಸ್ ಮಿಸ್ ಆಗುವಂತ ಸಾಧ್ಯತೆ ಅದ. ಎಷ್ಟು ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ದಲ್ಲಿ ಯಾವ ತರ ನಾವು ಪೇಸ್ ಮಾಡ್ತೀವಿ, ಕ್ವಶನ್ ಏನ್ ಕೇಳಿದ್ದಾನೆ ಅನ್ನುವಂಥದ್ದು ಅರ್ಥೈಸಿಕೊಳ್ಳುವುದು ಬಹಳ ಮುಖ್ಯ. ಸುಮ್ ನಾವ್ ಎಲ್ಲಿ ಓದಬೇಕು, ಏನ್ ಓದಬೇಕು, ಹೆಂಗ್ ಓದಬೇಕು, ಹಿಂಗ ಓದಬೇಕು. ಕ್ವಶನ್ ಏನು ಅಂತಂದ್ರೆ ಸುವರ್ಣ ಚತುಷ್ಕೋನ ಯೋಜನೆ ಅನುಕ್ರಮವಾಗಿ ಕಾರಿಡಾರ್ ಯೋಜನೆ. ಸುವರ್ಣ ಚತುಷ್ಕೋನ ಯೋಜನೆ ಅಂದ್ರೆ ಇಲ್ಲಿ ಬನ್ನಿ, ಇಲ್ಲಿ ಬರೋಣ, ಬೆಳಗಾಂ ಮೂಲಕ ಹಾದು ಹೋಗ್ಯದ. ಕಾರಿಡಾರ್ ಯೋಜನೆ ಇಲ್ಲಿ ಬನ್ನಿ, ಇದು ಕಾರಿಡಾರ್ ಯೋಜನೆ NH44. ಇವೆರಡು ರೈಟ್ ಆನ್ಸರ್ ಆಗ್ತವೆ. ಅನುಕ್ರಮವಾಗಿ ಸುವರ್ಣ ಚತುಷ್ಕೋನ ಯೋಜನೆ ಮತ್ತೆ ಕಾರಿಡಾರ್ ಯೋಜನೆ. ಕೇವಲ ನೀವು ಆನ್ಸರ್ ಮಾಡಿದ್ದೆಷ್ಟು? 44%. ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ದಲ್ಲಿ ಹೆಂಗ್ ಕ್ವಶನ್ ಪೇಪರ್ ಗಳನ್ನ ಫೇಸ್ ಮಾಡ್ತೀವಿ, ಯಾವ ತರ ನಾವು ಆನ್ಸರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ಸನ್ನಿವೇಶ ಸಂದರ್ಭಕ್ಕೆ ತಕ್ಕಂತೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಹಗಲ ರಾತ್ರಿ ಕೂಡ ಓದ್ತಾರೆ, ಆದ್ರೆ ಎಕ್ಸಾಮ್ ದಲ್ಲಿ ಭಯ ಕಾಡ್ಲಕ್ ಶುರು ಮಾಡ್ತದೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಕೈಯ ಬೆವರು ಬರ್ಲಕ್ ಶುರು ಮಾಡ್ತದೆ, ಭಯ ಅನಿಸ್ತದೆ. ಯಾಕೆ ಭಯ ಅನಿಸ್ತದ ಅಂತಂದ್ರೆ ಆ ಕ್ವಶನ್ ಪೇಪರ್ ಬಗ್ಗೆ ಇರುವಂತ ಪೂರ್ವಾಗ್ರಹ ಪೀಡಿತ ಅಂತ ಹೇಳಿ ಕರಿತೀವಿ. ಈ ತರ ನೀವು ಪ್ರಾಕ್ಟೀಸ್ ಆಗಿ ಒಂದಿಷ್ಟು ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಅಥವಾ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದ್ರಿಂದ, ಈ ತರ ನೀವು ವಿವೇಚನೆಯಿಂದ ಹಾಕ್ತಾ ಹೋದ್ರೆ ಅಂದ್ರೆ 100% ಸಕ್ಸಸ್ ಆಗ್ತಾರೆ. ವೆಲ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಕರೀತಾರೆ. ಒಳ್ಳೆಯ ಪ್ರಾರಂಭ ಅರ್ಧ ಮುಗಿದ ಹಾಗೆ. ನಮ್ಮ ಎಲ್ಲೋ ನಾವು ಆಂಗ್ಲ ಭಾಷೆಯಲ್ಲಿ ಓದಿರ್ತಕ್ಕಂಥ ಒಂದು ಅದು ಗಾದೆ ಮಾತು, ವೆಲ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ. ಒಳ್ಳೆಯ ಆರಂಭ ಅರ್ಧ ಮುಗಿದ ಹಾಗೆ ಅನ್ನುವಂತ ಮಾತು. ಅದಕ್ಕೆ ಈ ಎರಡು ಸ್ಕೀಮ್ಗಳು ಅದಾವಲ್ಲ, ವೆರಿ ಇಂಪಾರ್ಟೆಂಟ್. ಈ ಸ್ಕೀಮಿನೊಂದಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಮತ್ತೊಂದು ಸ್ಕೀಮ್ ಯಾವ್ದಂದ್ರೆ 2015 ಜುಲೈ 31ರಂದು 2015 ಜುಲೈ 31ರಂದು ಕೇಂದ್ರ ಸರ್ಕಾರ ಉತ್ತರ ಭಾರತ ಹಾಗೂ ಈಶಾನ್ಯ ಭಾರತ ರಾಜ್ಯಗಳನ್ನ ಒಂದುಗೂಡಿಸುವಂತ ಉದ್ದೇಶಕ್ಕಾಗಿ, ಉತ್ತರ ಭಾರತ ಹಾಗೂ ನೋಡಿ ಎಷ್ಟೋ ವಿದ್ಯಾರ್ಥಿಗಳು, ನಾ ನಿಮ್ಗ ಸಾಕಷ್ಟು ಜನ ಹೇಳ್ತೇನೆ, ನಿಮ್ಗೆ ಎಕ್ಸಾಮ್ ನಾವು ಬರೀಲೇಬೇಕು, ಪಾಸ್ ಆಗಲೇಬೇಕು ಅಂತ 100 ಜನ ನಿಂತಿರ್ತಾರೆ. ಆ 100 ಜನದ ವಿದ್ಯಾರ್ಥಿಗಳಲ್ಲಿ ಅಪ್ಲಿಕೇಶನ್ ಹಾಕೋರು 50, ಅದರಾಗ ಓದಿದಂತ
ವಿದ್ಯಾರ್ಥಿಗಳು 25, ಅದರ 100% ಓದಂತ ವಿದ್ಯಾರ್ಥಿಗಳು 10%, ಎಕ್ಸಾಮ್ ಅಟೆಂಡ್ ಆಗೋರು 8, ಅದರಲ್ಲಿ ಆ 8 ಜನರಲ್ಲಿ ಸೆಲೆಕ್ಟ್ ಆಗೋರು 2 ಅಥವಾ 3 ಜನ. ಈ ತರ ಇರ್ತದೆ. ಯಾಕಂದ್ರೆ ನೋಡಿ, ಕಲರ್ಫುಲ್ ಪ್ರಪಂಚ ಇದೆ. ನಮ್ಮ ಕಣ್ಣುಗಳು ಈಗ ಪಾಠ ಕೇಳಬೇಕು ಅನಿಸ್ತವೆ, ಓದ್ಬೇಕು ಅನಿಸ್ತವೆ, ಬುಕ್ಕ ಒಯ್ದು ಇಡ್ತೀವಿ, ಓದಕ್ಕಾಗಲ್ಲ. ನಾಳೆ ಓದೋಣ, ನಾಡ್ದು ಓದೋಣ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಿ ಏನಪ್ಪಾ ಅಂದ್ರೆ, ಇಲ್ರಿ ಸರ್ ಸ್ಟಾರ್ಟೇ ಮಾಡಿಲ್ರಿ, ಇನ್ನೊಂದು 15 ದಿನ ಓದ್ರಿ, ನಾ ಮುಂದೆ ಓದ್ತೇನೆ ಅಂತ. ಯಾವಾಗ ಓದವನಿ? ನೌ ಆರ್ ನೆವರ್. ನಾಳೆ ಖುಷಿ ಪಡ್ತೀನಿ, ನಾಡ್ದು ಖುಷಿ ಪಡ್ತೀನಿ, ನಾ PSI ಆದ್ಮೇಲೆ ನಗಿತೀನಿ ಅಂತಲ್ಲ. ನಕ್ ಬಿಡಿ ಹೀಗೆ. ನೌ ಆರ್ ನೆವರ್. ನಮ್ಮ ಸಂದರ್ಭ ಹೀಗೆ ಇದೆ. ಇವತ್ತು ಮಾಡು, ಈ ನಾಳೆ ಊಟ ಮಾಡಮ್ ನೋಡಮ್ಮಪ್ಪ, ನಾಡ್ದು ಊಟ ಮಾಡು, ಅಚ್ಚನಾಡ್ದು ಊಟ ಮಾಡು ಅನ್ ನೋಡಮ್ಮ. ಇಲ್ರಿ ಇವತ್ತು ಊಟ ಮಾಡಂಗಿಲ್ಲ ಸರ್, ನಾಳೆ ಊಟ ಮಾಡ್ಬೇಕಂತ ಮಾಡೀನಿ, ಇವತ್ತೊಂದಿನ ಬಿಡ್ಬೇಕಂತ ಮಾಡೀನಿ. ಯಾವ ತರ ನೀನು ಊಟ ನೀರನ್ನ ಅಷ್ಟು ಊಟ ನೀರು ಚಾ ಕುಡಿತಲ್ಲ, ಆ ತರ ಇದನ್ನ ನೀವು ಸೇವನೆ ಮಾಡ್ಲೇಬೇಕು. ಅವತ್ತಿನ ಕೆಲಸ ಅವತ್ತು ಮಾಡ್ಲೇಬೇಕು. ಒಂದಿನ ಒಂದು ಅರ್ಧ ಪೇಜರ್ ಪ್ರಬಂಧ ಬರೀಬೇಕು, ಅರ್ಧ ಪೇಜರ ಟ್ರಾನ್ಸ್ಲೇಷನ್ ಬರೀಬೇಕು. ತಪ್ಪಲಿ ಅದು, ತಪ್ಪಲಿ. ಆ ತಪ್ಪುಗಳೇ ನಮ್ಮನ್ನ ಬದಲಾವಣೆ ಮಾಡ್ತವೆ. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತವೆ, ನೆನ್ಪಿಡಿ. ಹಾಗಾದ್ರೆ 2015 ಜುಲೈ 31ರಂದು ಒಂದು ಸ್ಕೀಮ್ ಜಾರಿಗೆ ಬಂತು. ಆ ಸ್ಕೀಮದ ಹೆಸರೇನು ಅಂತಂದ್ರೆ, ಇದಕ್ಕೆ ಭಾರತ್ ಮಾಲಾ ಯೋಜನೆ ಅಂತ ಹೇಳಿ ಕರೀತಾರೆ. ಭಾರತ್ ಮಾಲಾ ಯೋಜನೆ. ಸಾಗರ ಮಾಲಾ ಯೋಜನೆ ಅಂದ್ರೆ ಭಾರತದ ಬಂದರಗಳನ್ನು ಅಭಿವೃದ್ಧಿಪಡಿಸುವಂತ ಸ್ಕೀಮ್. ಸಾಗರ ಮಾಲಾ ಯೋಜನೆ ಅಂದ್ರೆ ಭಾರತದ ಬಂದರಗಳನ್ನು ಅಭಿವೃದ್ಧಿಪಡಿಸುವಂತ ಸ್ಕೀಮ್ ಅನ್ನ ಸಾಗರ ಮಾಲಾ ಯೋಜನೆ ಅಂತ ಕರಿತೀವಿ. ಭಾರತದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಯೋಜನೆಯನ್ನ ಭಾರತ್ ಮಾಲಾ ಯೋಜನೆ ಅಂತ ಕರೀತಾರೆ. ಭಾರತ್ ಮಾಲಾ ಯೋಜನೆ ಎಲ್ಲಿಂದ ಆರಂಭ ಆಯಿತು ಅಂದ್ರೆ, ಗುಜರಾತ್ ರಾಜ್ಯದಿಂದ ಆರಂಭ ಆಗ್ತದೆ ಸ್ನೇಹಿತರೆ. ಗುಜರಾತ್ ರಾಜ್ಯದಿಂದ ಆರಂಭ ಆಗಿ ರಾಜಸ್ಥಾನದಿಂದ ಪಂಜಾಬದಿಂದ ಹರಿಯಾಣದಿಂದ ದೆಹಲಿಯಿಂದ ಜಮ್ಮು ಕಾಶ್ಮೀರ, ಲಡಾಖ, ಹಿಮಾಚಲ ಪ್ರದೇಶ, ಅದಾದ ಮೇಲೆ ಉತ್ತರಾಖಂಡ ಆದ ಮೇಲೆ ಉತ್ತರ ಪ್ರದೇಶ, ಬಿಹಾರ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಬರಂಗಿಲ್ಲ, ನಾಗಾಲ್ಯಾಂಡ್ ಬರ್ತದೆ, ಮಣಿಪುರ್ ಬರಂಗಿಲ್ಲ, ಮಿಜೋರಾಂ. ಹಾಗಾದ್ರೆ ಈ ಗುಜರಾತ್ ರಾಜ್ಯದಿಂದ ಮಿಜೋರಾಮದವರೆಗೆ ಸರಿಸುಮಾರು ಎಷ್ಟು ಲಕ್ಷ ಅಂತಂದ್ರೆ 5 ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡುವುದರ ಮೂಲಕ ಇಂಥ ಒಂದು ವಿನೂತನವಾಗಿರುವಂತಹ ಸ್ಕೀಮ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಆ ಸ್ಕೀಮಿನ ಹೆಸರನ್ನ ಭಾರತ್ ಮಾಲಾ ಯೋಜನೆ ಅಂತ ಕರಿತೀವಿ. ಭಾರತ್ ಮಾಲಾ ಯೋಜನೆಯ ಮುಖ್ಯ ಉದ್ದೇಶ ಉತ್ತರ ಭಾರತ ಹಾಗೂ ಈಶಾನ್ಯ ಭಾರತ ರಾಜ್ಯಗಳನ್ನ ಒಂದು ಮಾಡುವಂತ ಯೋಜನೆ. ಈ ಯೋಜನೆ ನರೇಂದ್ರ ಮೋದಿ ಅವರು 2015 ಜುಲೈ 31ರಂದು ಈ ಸ್ಕೀಮ್ ಅನ್ನು ಜಾರಿಗೆ ತಂದ್ರು. ಆ ಸ್ಕೀಮಿನ ಹೆಸರು ಏನಂದ್ರೆ ಭಾರತ್ ಮಾಲಾ ಯೋಜನೆ ಅಂತ ಕರಿತೀವಿ. ಸಾಗರ ಮಾಲಾ ಅಂದ್ರೆ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇಂಪ್ರೂವ್ಮೆಂಟ್ ಮಾಡುವ ಭಾರತದ ಬಂದರಗಳನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಯೋಜನೆಯನ್ನ ಸಾಗರ ಮಾಲಾ ಯೋಜನೆ ಅಂತ ಕರೆದರೆ, ಭಾರತ್ ಮಾಲಾ ಯೋಜನೆ ಅಂದ್ರೆ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಯೋಜನೆಯನ್ನ ಭಾರತ್ ಮಾಲಾ ಯೋಜನೆ ಅಂತ ಹೇಳಿ ಕರಿತೀವಿ. ಇದೇನಾದ್ರೂ ಸಕ್ಸಸ್ ಆದ್ರೆ ಉತ್ತರ ಭಾರತ ಹಾಗೂ ಈಶಾನ್ಯ ರಾಜ್ಯಗಳು ಒಂದಾಗ್ತವೆ. ಆ ರಾಜ್ಯಗಳು ಆರ್ಥಿಕವಾಗಿ ಬೆಳವಣಿಗೆ ಆಗ್ತವೆ. ಸರ್, ರಸ್ತೆಗಳಿಂದ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ತದೆ? ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ. ಕೃಷಿ ಅಭಿವೃದ್ಧಿ ಆಗ್ತದೆ, ಕೈಗಾರಿಕೆ ಅಭಿವೃದ್ಧಿ ಆಗ್ತದೆ, ಹೈನುಗಾರಿಕೆ ಅಭಿವೃದ್ಧಿ ಆಗ್ತದೆ. ಅಲ್ರಿ, ಇವತ್ತು ಬಿಜಾಪುರದಿಂದ ಬೆಂಗಳೂರಿಂದ ಮಂಡ್ಯ, ಬೆಂಗಳೂರಿಂದ ಮೈಸೂರು ರಸ್ತೆಗಳಂದ್ರೆ ಒಂಥರ ಇವು ಬಿಟ್ರೆ ನ್ಯಾಷನಲ್ ಹೈವೇದ ಮೇಲೆ ಹೆಂಗ್ ಗೊತ್ತಾವ ಗಾಡಿಗಳು, ಗುಂಗಿ ಒಳಗೋದಂಗ ಗೊತ್ತ. ನ್ಯಾಷನಲ್ ಹೈವೇ ಮೇಲೆ ಹೊಂಟು ಬಿಟ್ಬಿಟ್ರು ಅಷ್ಟು ವೇಗದಲ್ಲಿ. ಹೌದಲ್ಲ? ರೈತ ಬೆಳೆದಂತ ಕೊತ್ತಂಬರಿ ಸೊಪ್ಪು ಬೆಂಗಳೂರದ ಮಾರ್ಕೆಟ್ದ ಮಾರಾಟ ಶುರು ಮಾಡಿತ್ತಂದ್ರೆ ಎಷ್ಟು ಖುಷಿ ಆಗ್ತದ ನಮ್ಗೆ. ಹೌದಲ್ಲ? ನಮ್ಮೂರ ಹನುಮಂತರ ಕಟ್ಟಿ ಮ್ಯಾಗ ಮಾರದ ಹೆಂಗ, ಹಿಂಗಿ ಬೆಂಗಳೂರು ಮಾರ್ಕೆಟ್ದ ಮಾರದ ಹೆಂಗ. ಹನುಮಂತರ ಕಟ್ಟಿ ಮ್ಯಾಗ ನಾಳೆ ಕೊಡ್ತಾನಂತ, ನಾಳೆ ಕೊಡ್ತೀನಂತ, ಇಲ್ಲೊಂದ್ ಜೋಳ ಕೊಡ್ತಾನ, ಇಲ್ಲೊಂದು ಗೋಧಿ ಕೊಡ್ತಾನ. ವಸ್ತು ವಿನಿಮಯ ಪದ್ಧತಿ ಅದ ಹಳ್ಳಿ ಒಳದಾಗ ಇವತ್ತಿವ್ ನಾವು ನೋಡ್ತೀವಿ. ಬಾಟ್ಲಿ ಕೊಟ್ರ ಐಸ್ ಕ್ರೀಮ್, ಕೆಬಣ ಕೊಟ್ರ ಸಾಕ್ರಿ, ಅಲ್ಯೂಮಿನಿಯಂ ಕೊಟ್ರ ಬೆಣ್ಣೆ ಬಿಸ್ಕಿಟ, ಕೆಲವು ಕೂದಲು ಕೊಟ್ರು ಬೊಂಬೈ ಮಿಠಾಯಿ. ಇವತ್ತು ಹಳ್ಳಿಗಳದ ಅಂತ ಪರಿಸ್ಥಿತಿ ಅದ್ ನೋಡಿ. ವಸ್ತು ವಿನಿಮಯ ಪದ್ಧತಿ ನೋಡ್ತೀವಿ ನಾವು. ಅದಕ್ಕೆ ಕುಂಬಾರಣ್ಣ ಮಾಡಿರ್ತಕ್ಕಂಥ ಮಡಿಕೆಗಳು ಇಂಗ್ಲೆಂಡ್ ಮಾರ್ಕೆಟ್ದ ಮಾರಾಟ ಆಗ್ಬೇಕು, ಅಮೆರಿಕದ ಮಾರ್ಕೆಟ್ದ ಮಾರಾಟ ಆಗ್ಬೇಕಾದ್ರೆ ಈ ರಸ್ತೆಗಳು, ವಾಯು ಸಾರಿಗೆ, ಜಲ ಸಾರಿಗೆಗಳು ಏನಾಗಬೇಕಪ್ಪ ಅಂದ್ರ ಇಂಪ್ರೂವ್ಮೆಂಟ್ ಆಗ್ಬೇಕು. ಅಂದಾಗ ರಾಷ್ಟ್ರಗಳ ಮಧ್ಯದಲ್ಲಿ ಸಾಂಸ್ಕೃತಿಕ ವಿನಿಮಯ ಅಲ್ಲ, ಆರ್ಥಿಕವಾಗಿ ವಸ್ತುಗಳನ್ನ, ಸರಕು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳಕ್ ಸಾಧ್ಯ ಇದೆ. ರಾಷ್ಟ್ರೀಯ ಆದಾಯ ಇಂಪ್ರೂವ್ಮೆಂಟ್ ಆಗ್ತದೆ, ಜನರ ಜೀವನ ಮಟ್ಟ ಇಂಪ್ರೂವ್ಮೆಂಟ್ ಆಗ್ತದೆ, ಜನರ ಜೀವನದ ಬದಲಾವಣೆ ಆಗ್ತದೆ.
ಅದೆಷ್ಟು ನೋಡಿ ಇವತ್ತಿನ ದಿನಮಾನಗಳಲ್ಲಿ ಈಗ 20-30 ವರ್ಷಗಳಿದ್ದಂತ ಬದುಕು ಇವತ್ತಿನ ಬದುಕಿಗೆ ಬಹಳಷ್ಟು ವ್ಯತ್ಯಾಸ ಅನಿಸ್ತದೆ. ಅಂತಿರ್ತಾರ ಹಳ್ಳಿಗಳದಾಗ, ಇಲ್ರಿ ನಮ್ ಕಾಲದಾಗ ಹೆಂಗಿತ್ತು, ನಿಮ್ ಕಾಲದಾಗ ಹೆಂಗಿದೆ, ಟೆಕ್ನಾಲಜಿ ಎಷ್ಟೆಲ್ಲ ಏನಾಗ್ತಾ ಇದೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಮೊಬೈಲ್ದಾಗ ಕೇಳಾಕತ್ತೀರಿ, ಹೌದಿಲ್ಲ? ಎಸ್, ಇಷ್ಟು ನಮ್ಮ ಭಾರತ ದೇಶದ ರಸ್ತೆ ಸಾರಿಗೆ. ಇನ್ನ ನಮ್ಮ ಒಂದು 4 ಲೈನ್ಗಳನ್ನು ಬರ್ಕೊಳ್ಳೋಣ. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH44. ದೇಶದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH47A. ನಮ್ಮ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH50. ನಮ್ಮ ರಾಜ್ಯದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH67. ನೋಡಿ, ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ, ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ, ದೇಶದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ NH47A. ದೇಶದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ. ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ರಾಜ್ಯದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ. ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ನೆನಪಿಡಿ. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH44. ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಶ್ರೀನಗರದಿಂದ ಕನ್ಯಾಕುಮಾರಿ. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ NH47. ಎಲ್ಲಿ ಬರ್ತದೆ? ಕೇರಳ ರಾಜ್ಯದಲ್ಲಿ. ಎಲ್ಲಿಂದ ಎಲ್ಲಿವರೆಗೆ? ವೆಲ್ಲಿಂಗ್ಟನ್ ಐಸ್ಲ್ಯಾಂಡಿನಿಂದ ಕೊಚ್ಚಿಯವರೆಗೆ ಕೇವಲ 5.9 ಕಿಲೋಮೀಟರ್ ಉದ್ದವಾಗಿದೆ. 5.9 ಕಿಲೋಮೀಟರ್ ಲೆಂತ್, 5.9 ಕಿಲೋಮೀಟರ್ ಉದ್ದವಾಗಿದ್ದು ದ ಸ್ಮಾಲೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ದೇಶದ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ. ನಮ್ಮ ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH50. 50 ಅಂದ್ರೂ ಒಂದೇ. ಎಲ್ಲಿಂದ ಎಲ್ಲಿವರೆಗೆ? ಇದು ಸೊಲ್ಲಾಪುರದಿಂದ ಮೂಡಬಿದಿರಿ, ಮಂಗಳೂರಿನ ಮೂಡಬಿದಿರಿಯವರೆಗೆ. ಇನ್ನ ರಾಜ್ಯದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರ ಅದು ಚಾಮರಾಜನಗರದ ಗುಂಡ್ಲುಪೇಟೆಯವರೆಗೆ. ಗುಂಡ್ಲುಪೇಟೆ. ದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿದ ರಾಜ್ಯ ಅಂದ್ರೆ ಉತ್ತರ ಪ್ರದೇಶ್ ರಾಷ್ಟ್ರದಲ್ಲಿ. ಕಡಿಮೆ ಅಂದ್ರೆ ಸಿಕ್ಕಿಂ. ದೇಶದಲ್ಲಿ ಹೈಯೆಸ್ಟ್ ಅಂದ್ರೆ ಉತ್ತರ ಪ್ರದೇಶ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಉತ್ತರ ಕನ್ನಡ. ಕಡಿಮೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಅದು ಯಾದಗಿರಿ. ಆದ್ರೆ ರಾಯಚೂರು ಮತ್ತು ಕೊಡಗುಗಳಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲದೆ ಇರುವಂತ ಹೆಮ್ಮೆಯ 2 ನಗರಗಳು ಅಂದ್ರೆ ಒಂದು ರಾಯಚೂರು, ಇನ್ನೊಂದು ಕೊಡಗು ಅಂತ ಹೇಳಿ ಗುರುತಿಸ್ತೀವಿ. ಈ 2 ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕಂಡು ಬರಂಗಿಲ್ಲ. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಉತ್ತರ ಕನ್ನಡ, ಆದ್ರೆ ಕಡಿಮೆ ಯಾವ್ದಂದ್ರ ಯಾದಗಿರಿ. ವಿಶಾಖಪಟ್ಟಣ, ಕೊಚ್ಚಿನ್, ಟುಟುಕೋರಿಯನ್. ಈ ಕೆಳಗಿನ ಯಾವ ಬಂದರ ಸ್ವಾಭಾವಿಕ ಬಂದರ ಅಲ್ಲ? ಈ ಕೆಳಗಿನ ಯಾವ ಬಂದರವು ಸ್ವಾಭಾವಿಕ ಬಂದರ ಅಲ್ಲ? ಈ ಕೆಳಗಿನ ಯಾವ ಬಂದರವು ಸ್ವಾಭಾವಿಕ ಬಂದರ ಅಲ್ಲ? ಮುಂಬೈ ಬಂದರ್ ಇದೊಂದು ಸ್ವಾಭಾವಿಕ ಬಂದರವಾಗಿದೆ. ವಿಶಾಖಪಟ್ಟಣ ಇದೊಂದು ಸ್ವಾಭಾವಿಕ ಬಂದರವಾಗಿದೆ.
ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತ ಏಕೈಕ ಸ್ವಾಭಾವಿಕ ಬಂದರ ಅಂದ್ರೆ ವಿಶಾಖಪಟ್ಟಣ. ಕೊಚ್ಚಿನ್ ಇದೊಂದು ಸ್ವಾಭಾವಿಕ ಬಂದರವಾಗಿದೆ. ಟುಟುಕೋರಿಯನ್ ಇದೆಯಲ್ಲ, ಇದು ಕೃತಕ ಬಂದರ ಅಂತ. ಕೃತಕ ಬಂದರ ಹೌದು. ಭಾರತ ದೇಶದಲ್ಲಿ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತ ಎಲ್ಲಾ ಬಂದರಗಳು ಎಂತ ಬಂದರಗಳಾಗಿರುತ್ತವೆ ಅಂದ್ರೆ ಕೃತಕ ಬಂದರಗಳಾಗಿರುತ್ತವೆ. ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತ ಎಲ್ಲಾ ಬಂದರಗಳು ಕೃತಕ ಬಂದರಗಳಾಗಿರುತ್ತವೆ. ಆ ಉದ್ದೇಶಕ್ಕಾಗಿ ಟುಟುಕೋರಿಯನ್ ಬಂದರ ಸರ್. ಮತ್ತು ವಿಶಾಖಪಟ್ಟಣ ಇದೆಯಲ್ಲ, ಹಾಗಾದ್ರೆ ವಿಶಾಖಪಟ್ಟಣ ಅನ್ನುವಂತ ಬಂದರ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತ ಏಕೈಕ ನೈಸರ್ಗಿಕ ಬಂದರ. ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತ ಏಕೈಕ ನೈಸರ್ಗಿಕ ಬಂದರ ಯಾವಂದ್ರ ವಿಶಾಖಪಟ್ಟಣ. ಈ ಕೆಳಗಿನ ಯಾವ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಎನ್ನುವರು? ಯಾವ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಎನ್ನುವರು? ಮುಂಬೈ ಬಂದರ, ವಿಶಾಖಪಟ್ಟಣ, ಕೊಚ್ಚಿನ್, ಟುಟುಕೋರಿಯನ್. 70 ಸರಿಯಾದಂತ ಉತ್ತರ ವಿಶಾಖಪಟ್ಟಣ. ರೈಟ್ ಆನ್ಸರ್ ನೋಡಿ. ವಿಶಾಖಪಟ್ಟಣ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಪೂರ್ವ ಕರಾವಳಿಯ ಒಡವೆ. ಭಾರತದ ಒಡವೆ, ಭಾರತದ ಒಡವೆ ಯಾವ ಬಂದರವನ್ನು ಭಾರತದ ಒಡವೆ ಎನ್ನುವರು? ಭಾರತದ ಒಡವೆ ಅಂದ್ರ ಮುಂಬೈ, ಪೂರ್ವ ಕರಾವಳಿಯ ಒಡವೆ ಅಂದ್ರೆ ವಿಶಾಖಪಟ್ಟಣ. ವಿಶಾಖಪಟ್ಟಣ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಹೇಳಿ ಕರೆಯಲ್ಪಡ್ತಾರೆ. ಪೂರ್ವ ಕರಾವಳಿಯ ಒಡವೆ.